ಬಾರಿ ಶಾಸಕರಾಗಿ ಈಗ ನಿಮ್ಮ ಮುಂದೆ ಸಚಿವರಾಗಿ ಬಂದಿದ್ದೀನಿ. ಅದು ವಿಶೇಷವಾಗಿ ಈ ಒಂದು ಕೆಂಚಾಂಬ ದೇವಿಯ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ನಿಮ್ಮೆಲ್ಲರಿಗೂ ಇದಕ್ಕೆ ಕಾರಣಕರ್ತರಾದ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾನು ಚಳ್ಳಕೆರೆ ತಾಲೂಕಲ್ಲಿ ಬಹುಶಃ ನಾನು ಸಚಿವ ಆದಮೇಲೆ 3ನೇ ತಾರೀಕು ಸಚಿವನಾಗಿ 5ನೇ ತಾರೀಕು ಈ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಪಾದಾರ್ಪಣೆಗೊಳಿಸಿ ನಮ್ಮ ಹಿರಿಯೂರಲ್ಲಿ ಈಗಿನ ಒಂದು ರೈತರ ಏನು ಬರಗಾಲಕ್ಕೆ ಸಂಬಂಧಿಸಿದಂತೆ ನಾನು ಎಲ್ಲ ಅಲ್ಲಿ ಮೀಟಿಂಗ್ ಮಾಡೋಂಥದ್ದು ಇರ್ಬೋದು, ಜೊತೆಗೆ ಜಮೀನುಗಳಿಗೆ ಭೇಟಿ ಕೊಡುವಂಥದ್ದು ಇರ್ಬೋದು, ಪ್ರಗತಿ ಪರಿಶೀಲನಾ ಸಭೆ ಇವೆಲ್ಲನೂ ಕೂಡ ಹಿರಿಯೂರಿಂದ ಪ್ರಾರಂಭಗೊಳಿಸಿ ಮತ್ತು ಚಳ್ಳಕೆರೆಗೆ ಬಂದು ಎಲ್ಲ 6 ತಾಲೂಕಲ್ಲಿ ಸಂಚರಿಸಿ ಮತ್ತು 15ನೇ ತಾರೀಕು ಆಗಸ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಧ್ವಜಾರೋಹಣ ನಡೆಸಿದ ನಂತರ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಬೆಂಗಳೂರಲ್ಲಿ ಸೆಷನ್ ನಡೆದಿದೆ, ಅದರಲ್ಲೇ ಭಾಗವಹಿಸಿದೆ. ನಿನ್ನೆ ತಾನೇ ಇಲ್ಲಿಗೆ ಬಂದೆ. ಈ ತಾಲೂಕಲ್ಲಿ ಚಳ್ಳಕೆರೆ ತಾಲೂಕು ಇದು ಮೊಟ್ಟ ಮೊದಲನೇ ಒಂದು ಕಾರ್ಯಕ್ರಮ. ಬರೀ ನಿಮ್ಮ ಒಂದು ಪೂಜೆ ಅಷ್ಟೇ ಅಂತ ಭಾವಿಸಿದೆ. ನೀವು ಸಭೆನೂ ಕೂಡ ಏರ್ಪಾಡು ಮಾಡಿದ್ದೀರಾ. ಎಲ್ಲೋ ಒಂದು ಕಡೆಗೆ ನಾನು ಅದಕ್ಕೆ ದುಡ್ಡನ್ನು ಕೊಟ್ಟಿಲ್ಲ. ಇನ್ನು ನೀವೆಲ್ಲ ಗ್ರಾಮದವರು ಎಲ್ಲ ವಿಶೇಷವಾಗಿ ಈ ಊರು ಚಿಕ್ಕದಾದ್ರೂ ಕೂಡ ನೀವೆಲ್ಲ ಸಾಮರಸ್ಯದಿಂದ ಇದ್ದೀರಾ. ಒಟ್ಟಾರೆ ಈಗಾಗಲೇ ದೊಡ್ಡ ಒಂದು ವಿಶೇಷವಾಗಿ ನಾನು 10 ಲಕ್ಷ ಅನುದಾನ ಕೊಟ್ಟಿದ್ದು ಊರಿನವರೆಲ್ಲ ಸೇರಿ ಭಕ್ತಾದಿಗಳು ಸೇರಿ ಒಂದು ಒಳ್ಳೆಯ ಆಂಜನೇಯ ದೇವಸ್ಥಾನವನ್ನು ಕಟ್ಟಿದ್ದೀರಾ. ಅದೇ ರೀತಿಯಾಗಿ ಕೆಂಚಾಂಬ ದೇವಸ್ಥಾನವನ್ನು ಕೂಡ ಕಟ್ಟಬೇಕಂತೇಳಿ ಯೋಜನೆಯನ್ನು ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀರಾ. ಖಂಡಿತವಾಗಲೂ ನಾನು ಇದೇ ವರ್ಷದಲ್ಲಿ ಈಗ 10 ಲಕ್ಷ ನಾನು ಇಮಿಡಿಯೇಟಾಗಿ ಕೊಡುವಂಥ ಕೆಲಸ ಮಾಡ್ತೀನಿ. ಮುಂದೆ ಯಾವ ರೀತಿಯಾಗಿ ಅದನ್ನು ವಿನ್ಯಾಸಗೊಳಿಸ್ತೀರಾ, ಯಾವ ರೀತಿಯಾಗಿ ಕಟ್ತೀರಾ ಅದನ್ನು ನೋಡಿ ಮುಂದಿನ ದಿನಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಸಹಾಯ ಮಾಡೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಾವೆಲ್ಲರೂ ವಿಶೇಷವಾಗಿ ಬರಗಾಲದ ಒಂದು ಬವಣೆಯಲ್ಲಿ ಇದ್ದೀವಿ. ಬಹುಶಃ ಜಮೀನುಗಳಲ್ಲಿ ಕೆಲವು ರೈತರು ಬಿತ್ತಿದ್ದಾರೆ, ಕೆಲವು ರೈತರು ಬಿತ್ತಿಲ್ಲ. ಮಳೆಯನ್ನು ಆಧರಿಸಿ ಕೆಲವು ನೀರಾವರಿ ಇರ್ತಕ್ಕಂಥ ನೀರು ಹೆಂಗಿದೆ ವಾಟರ್ ಇದೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಈಗಾಗಲೇ ಬರಗಾಲ ಸಂಬಂಧಿಸಿದಂತೆ ಈಗಾಗಲೇ ಇನ್ಶೂರೆನ್ಸ್ ಭಾಳಷ್ಟು ಜನ ಇಡೀ ನಮ್ಮ ತಾಲೂಕಲ್ಲಿ 80% ಮೇಲೆ ಪಟ್ಟು ಎಲ್ಲ ಇನ್ಶೂರೆನ್ಸ್ ಮಾಡಿದ್ದಾರೆ. ಅದು ಪೂರ್ವಕವಾಗಿ ಈಗಾಗಲೇ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ತಿಳಿಸಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ 80% ರೈತರು ಬಿತ್ತದೇ ಇದ್ದಂಥವ್ರಿಗೂ ಕೂಡ ಅವ್ರೇನು ಕೆಲವರು ಬಿತ್ತಿದ್ದಾರೆ, ಕೆಲವರು ಬಿತ್ತಿಲ್ಲ. ಬಿತ್ತಿದ್ದಂಥವ್ರಿಗೂ ಕೂಡ 25% ಆ ಒಂದು ಇನ್ಶೂರೆನ್ಸ್ ಬರೋಂಥ ಒಂದು ವ್ಯವಸ್ಥೆ ಆಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಲ್ಲಿ ಮಾಹಿತಿ ತೊಗೊಂಡಾಗ ಮತ್ತು ಜಿಲ್ಲಾಧಿಕಾರಿಗಳು, ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳು ಎಲ್ಲ ಕೇಳಿದಾಗ ಇಡೀ ನಮ್ಮ ಜಿಲ್ಲೆಗೆ ಸುಮಾರು 200 ಕೋಟಿಗೂ ಮೇಲ್ಪಟ್ಟು ಬರೀ ಪ್ರಿವೆಂಟಿವ್ ಸೋಯಿಂಗ್ ಏನು ಬಿತ್ತಿದ್ದಂಥ ಜಮೀನುಗಳು ಅಲ್ಪ ಸ್ವಲ್ಪ ಬಿತ್ತಿರೋರಿಗೆ ಬರೋಂಥ ಕೆಲಸ ಆಗಿದೆ. ಒಟ್ಟಾರೆಯಾಗಿ ನಿಮ್ಮ ಜೊತೆ ಯಾವತ್ತೂ ನಾವಿರ್ತೀವಿ. ನಮ್ಮ ಚಳ್ಳಕೆರೆನಲ್ಲಿ ಕುಡಿಯ ನೀರಿಗೆ ನಿಮಗೆಲ್ಲ ತುಂಗಭದ್ರಾ ನೀರು ಕನೆಕ್ಷನ್ ಮಾಡಿದಾರ, ನೀರು ಬಿಟ್ಟಿರಿ. ಒಟ್ಟಾರೆಯಾಗಿ ಕುಡಿಯ ನೀರಿಗೆ ಶಾಶ್ವತವಾಗಿ ಎಲ್ಲ ತುಂಗಭದ್ರಾ ನೀರು ಎಲ್ಲ ಹಳ್ಳಿಗಳಿಗೂ ಈಗಾಗಲೇ ಭದ್ರಾ ಮೇಲ್ದಂಡೆ ಸಂಬಂಧಿಸಿದಂತೆ ಎಲ್ಲ ಪೈಪ್ಲೈನ್ ಎಲ್ಲ ಆಗಿದೆ. ಕೆರೆಗಳಿಗೆ ಎಲ್ಲೆಲ್ಲಿ ಯಾವ ಊರಲ್ಲಿ ಕೆರೆ ಚಿಕ್ಕಮಗಳೂರಿನ ಸೇರಿ ಎಲ್ಲ ಕೆರೆಗಳಿಗೂ ಪೈಪ್ಲೈನ್ ವ್ಯವಸ್ಥೆ ಆಗಿದೆ. ನಾವೀಗ ಈ ಮಂತ್ ಎಂಡ್ ಸೆಷನ್ ಆದಮೇಲೆ ಗೋಲೂರು ಕೆರೆವರೆಗೂ ಭದ್ರಾ ಮೇಲ್ದಂಡೆಯಿಂದ ನೀರು ತರೋಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮುಂದಿನ ಆಗಸ್ಟ್ ಎಂಡಿಗೆ ನಮ್ಮದು ಸೆಷನ್ ಮುಗಿದ ಮೇಲೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಾವು ಗೋಲೂರುವರೆಗೂ ನೀರು ತರೋಂಥ ಕೆಲಸ ಆಗ್ತದೆ. ಅದರ ನಂತರ ಗೋಲೂರು ಹತ್ರ ಈಗ ಅದನ್ನು ನಿರ್ಮಾಣ ಮಾಡಿ ಮುಂದಿನ ವರ್ಷ ಬಹುಶಃ ಜನವರಿ ಮಾರ್ಚ್ ಒಳಗೇನೆ ಕೆರೆಗಳಿಗೆ ಏನಿದೆ ನಮ್ಮ ಚಳ್ಳಕೆರೆ ತಾಲೂಕು ಇರ್ತಕ್ಕಂಥ ಕೆರೆ, ಪಾವಗಡಗೆ ಕೆರೆ, ಮೊಳಕಾಲ್ಮೂರು ತಾಲೂಕಲ್ಲಿ ಒಟ್ಟಾರೆ ಚಿತ್ರದುರ್ಗ ಕೆರೆ ನೀರು ತುಂಬಿಸೋಂಥ ಕೆಲಸ ಮುಂದಿನ ದಿನಗಳಲ್ಲೇ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಜೊತೆ ಯಾವತ್ತೂ ಕೂಡ ನಾವು ಇರ್ತೀವಿ. ನಿಮ್ಮ ಎಲ್ಲರ ಒಂದು ಶ್ರಮ, ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ನಾನೇನು ಸಚಿವನ ಆಗಿದ್ದೀನಿ. ಈ ಜನ ನಮ್ಮ ಕ್ಷೇತ್ರದ ಜನ ಸೇರಿ ನಮ್ಮ ಜಿಲ್ಲೆಯ ಜನರು ಏನು ನಿರೀಕ್ಷೆ ಮಾಡ್ತಾರೆ, ಜೊತೆಗೆ ನನಗಿರ್ತಕ್ಕಂಥ ಖಾತೆಯಲ್ಲಿ ಆ ಖಾತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ, ಜಿಲ್ಲೆಗೆ ಬೇಕಾದಂಥ ಎಲ್ಲ ಖಾತೆಗಳು ಸಂಬಂಧಿಸಿದಂತೆ ಏನು ನೆರವನ್ನು ಒದಗಿಸ್ಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಕೆಂಚಾಂಬ ದೇವಿ ನಿಮ್ಮನ್ನೆಲ್ಲ ಹಾರೈಸಲಿ. ನಾವೆಲ್ಲ ಕಷ್ಟದಲ್ಲಿ ಏನೇ ನಮ್ಮ ಕಷ್ಟಗಳೆಲ್ಲ ತೊಲಗಲಿ, ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ನಾನು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು
ಎಲ್ಲ ತಾಯಂದಿರು, ಸಹೋದರಿಯರು, ಮಕ್ಕಳು ಎಲ್ಲ ಭಾಳ ಆದರದಿಂದ ನನ್ನನ್ನು ಸ್ವಾಗತ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ, ನಾನು ಮೊಳಕಾಲ್ಮೂರು ತಾಲೂಕಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ, ಹಿರಿಯೂರು ತಾಲೂಕಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಸ್ವಲ್ಪ ಅವಸರ ಹೋಗ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.